ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲೋ ಇರ್ತೀನಿ ಅಂದಿದ್ರಲ್ಲ. ಅಯ್ಯೋ 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 ಅದೇನ್ ಜನನೋ ಏನು. ಯಾಕೆ ಮಾವ? ಅಲ್ಲ, ನೀನು ಮಾಡೋ ಆ ಬೋಳ್ ಪುಳಿಯೋಗ್ರೆನ ಈ ಜನ ಚಪ್ಪರಿಸ್ಕೊಂಡು ತಿಂತಿದ್ದಾರಲ್ಲ, ಇವ್ರಿಗೆಲ್ಲ ತಲೆ ಕೆಟ್ಟಿದ್ಯಾ? ನನ್ನ ನಾಲಿಗೆಗಂತೂ ರುಚಿಸೋದೇ ಇಲ್ಲ. ಹೋಗ್ಲಿ ಬಿಡಿ ಮಾವ, ಮುಂದಿನ ಸಲ ಮಾಡುವಾಗ ನಿಮ್ಗೋಸ್ಕರ ಸ್ವಲ್ಪ ಹುಳಿ ಉಪ್ಪು ಖಾರ ಜಾಸ್ತಿ ಹಾಕಿ ಮಾಡ್ತೀನಿ. ಬೇಡ 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 ಬೇಡ, ನೀನು ಈಗ ಮಾಡ್ತಿರೋ ಥರನೇ ಮಾಡು. ಇನ್ನೂ ಅದನ್ನು ಕೂಲಗೆಡ್ಸೋದಕ್ಕೆ ಹೋಗ್ಬೇಡ. ಅವನು ಯಾವನೋ ಅಯೋಗ್ಯ ಮೂರು ಸಲ ಕದ್ದು ಮುಚ್ಚಿ ತಿಂತಿದ್ದ. ಹೋಗ್ಲಿ ಬಿಡಿ ಮಾವ, ಪ್ರಸಾದ ದಂಡಿಯಾಗೆ ತಂದಿದ್ದೆ. ಪ್ರಸಾದದ ಪಾತ್ರೆ ತೊಳೆಯೋ ಕೊಟ್ಟಿದ್ದೀನಿ, ತೊಗೊಂಡು ಹೋಗ್ಬಿಡಿ ಮಾ. ಆಯ್ತು ಅರ್ಚಕ್ರೆ. ಸರಿ, ನೀನು ಪಾತ್ರೆ ಎಲ್ಲ ತಗೊಂಡು ಬಾ, ನಾನು ಹೋಗಿರ್ತೀನಿ. ಹಲೋ ಸರ್, ತಗೊಳ್ಳಿ ಸರ್. ಅದು ಕಳ್ಳ 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 ಚಪ್ಪಲಿ ಕಳ್ಳ ಅಲ್ಲಿ ನೋಡು ನನ್ನ ಚಪ್ಪಲಿ ಕದ್ದಿದ್ದಾನೆ. ಅಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸರಿಯಾಗೇ ತಿಳ್ಕೊಂಡಿದ್ದೀನಿ. ಪ್ರಸಾದದ ಕಳ್ಳ. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದ್ಬಿಟ್ರೆ ನಂಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ಯಾ? ಅಲ್ಲ, ಅದು ಸರ್, ಇವ್ರು ಯಾರಂತ ಗೊತ್ತಾ ನಿಮಗೆ? ಓಹೋ, ನೀನು ಇವನ ಜೊತೆ ಶಾಮಿಲ್ ಆಗ್ಬಿಟ್ಟಿದೀಯಾ? ಇವನು ಚಪ್ಪಲಿ ಕಳ್ಳ, ನೀನು ಪಾರ್ಟ್ನರ್ ಅಲ್ಲ? ಏ ಸ್ವಾಮಿ, ಟಿವಿಲಿ ನೋಡಿಲ್ಲ ಪ್ರೋಗ್ರಾಮ್. ಓಹೋ, ಇವನ ಮೇಲೆ ಕ್ರೈಮ್ ಡೈರಿನವರು ಒಂದು ಸ್ಟೋರಿ ಮಾಡಿದ್ದಾರೋ? ಹಾಗಾದ್ರೆ ಬಹಳ ಫೇಮಸ್ ಕಳ್ಳ. ಪೊಲೀಸರಿಗೆ ಹಿಡ್ಕೊಡದೆ ಹೋದ್ರೆ ನಾನು ದತ್ತಾನೇ ಅಲ್ಲ. ಅಲ್ಲ ಸರ್, ಇವರು ಎಲ್ಲ ಸ್ವಲ್ಪ ಸುಮ್ಮನೆ ಇರಿ. ನೋಡಿ ದತ್ತವ್ರೆ, ನನ್ನ ಹೆಸರು ಹಿಡಿದು ಕರಿತೀಯ? ದತ್ತ ಅವರೇ? ಹೋಗ್ಲಿ ಬಿಡಿ. ನೋಡಿ ದತ್ತ, ಬರೀ ದತ್ತ? ಸರಿ, ನಿಮಗೆ ನಿಜ ಗೊತ್ತಾಗಬೇಕು ಅಂದರೆ ಪೊಲೀಸ್ನವ್ರೇ ಕರೀರಿ. ನೆಗೆದ್ವಿತ್ತು. ಅಲ್ಲ, ಪೊಲೀಸ್ನವರು ಅಂತಂದ್ರು ನಗ್ತಾ ಇದ್ದಾನಲ್ಲ, ಇವನು ಇನ್ನೆಂಥ ಪಾಕಂಡಿ ಕಳ್ಳ ಇರಬೇಕು. ಇಷ್ಟೊತ್ತು ಪುಳಿಯೋಗರೆ ಮೆದ್ಯಲ್ಲ, ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಬೇಕಾಗತ್ತೆ. ಪೊಲೀಸ್ ಹತ್ರ ಹೋಗ್ಬೇಕು ತಾನೆ, ನಾನೇ ಬರ್ತೀನಿ. ಕೈ ಬಿಡಿ ಅಂಕಲ್. ಅಂಕಲ್ಲ? ಯಾವನ ಅಂಕಲ್? ಕ್ಷಮಿಸಿ ಅಪ್ಪಾಜಿ. ಅಪ್ಪಾಜಿ? ನಾನು ನಿನ್ನ ಅಪ್ಪಾಜಿನ? ನಿಮ್ಮನ್ನು ಏನು ಕರೆದ್ರೂ ನಿಮಗೆ ಸರಿ ಹೋಗ್ತಾ ಇಲ್ಲ. ಸರಿ, ಹಾಗಾದರೆ ದತ್ತಾನೇ ಕರೆಕ್ಟ್. ಸರ್, ಈ ಮುದುಕ ಕಿರಿಕ್ ಮುದುಕ ಅನ್ಸುತ್ತೆ. ಏ ಸ್ವಾಮಿ, ಬಿಡ್ರಿ ಕಾಯಿನ, ಈ ಮುದುಕನಿಗೆ ತಲೆ ಕೆಟ್ಟೈತೆ. ಬಿಡ್ರಿ ಸ್ವಾಮಿ ಕಾಯ, ಬಿಡ್ರಿ ಕಾಯ. ಹೋಗಿ ಸರ್. ಯಾರನ್ನೋ ಮುದ್ಕಂದೆ ನೀನು? ಯಾರನ್ನೋ ಮುದ್ಕಂದೆ? ನಾನು ಮುದ್ಕನ? ನೀನು ಮುದ್ಕ, ನಿಮ್ಮ ಅಪ್ಪ ಮುದ್ಕ, ನಿಮ್ಮ ತಾತ ಮುದ್ಕ. ಬಾಯ್ ದತ್ತ. ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಹೋಗು, ಎಲ್ಲೋಗ್ತೀಯ? ಒಂದಲ್ಲ ಒಂದು ದಿವಸ ಈ ದತ್ತನ ಕೈ ಸಿಕ್ಕಾಕೊಂಡೇ ಹಾಕೋತೀಯ. ಏನಾಯ್ತು ಮಾವ? ಏನಾಯ್ತಾ? ಅಲ್ಲ, ತೊಳೆದಿರೋ 2 ಪಾತ್ರೆ ತರೋದಕ್ಕೆ ಇಷ್ಟೊತ್ತಾ? ಅಲ್ಲ, ನಾನು ಚಪ್ಪಲಿ ಕತ್ಕೊಂಡು ಹೋಗ್ತಿದ್ದ. ಸಹಾಯ ಮಾಡೋ ಅಂದರೆ ಒಬ್ರು ಸಹಾಯ ಮಾಡಲಿಲ್ಲ. ಎಲ್ಲ ಅಯೋಗ್ಯರು. ಹೋಗ್ರೋ, ಏನು ನೋಡ್ತಾ ಇದ್ದೀರಿ? ನಾಟಕನ ಇಲ್ಲಿ? ಹೋಗಮ್ಮ, ನಾನು ಚಪ್ಪಲಿ ತಗೊಂಡು ಬಾ. ಅವ್ನು ಹೋಗಿ ಹಿಡಿಬೇಕು ನಾನು. ತಗೊಂಡು ಬಾ. ಆ ಲೊಡ್ಕಾಸಿ ಸ್ಕೂಟರ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೊಬ್ಬ ದೊಡ್ಡ ಕಳ್ಳ ಅಂತ. ಅವನಿಗೆ ನಾನು ನೀನು ಜೋಕರ್ಸ್ ತರ ಕಾಣಿಸ್ತಾ ಇದ್ದೀವಿ ಅಪ್ಪ. ಅವಳ ಭವಿಷ್ಯದ ವಿಷಯ ಬಂದರೆ ನಾನು ಟಿಪಿಕಲ್ ಅಪ್ಪನೇ.
ಈ 3 ವರ್ಷ ಅವಳ ನಿರ್ಧಾರವಾಗಿತ್ತು. ಈ 2 ದಿವಸದ ನಂತರ ನನ್ನ ನಿರ್ಧಾರ ಆಗಿತ್ತು. ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಅನ್ಕೊಂಡಿದ್ರೋ ನಡೀತಾ ಇದೆಯೋ? ನಡೀತಾ ಇದೆ ಸರ್. ಸಮರ್ಥ್ ಸಮರ್ಥ್ ಸಾರಿ ಸರ್. ಏನು ನಡೀತದೆ? ಅದು ಸರ್, ಅದು ಸಾರಿ ಸರ್, ಅದು ನಾನು ಕ್ಯಾಬಿನಿಗೆ ಬನ್ನಿ. ಎಸ್ ಸರ್. ವಾಟ್ ಮ್ಯಾನ್, ಬೇಗ ಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್. ಕಮೇನ್. ರೀ ವರ್ಧನ್, ನಾವಿಲ್ಲಿಗೆ ಬಂದಿರೋದು ಕೆಲಸ ಮಾಡೋದಕ್ಕ ಇಲ್ಲ ನಿದ್ದೆ ಮಾಡೋದಕ್ಕ? ನಾವು ಎಂಪ್ಲಾಯ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದೀವಿ ಅಂತಂದರೆ ಅದರ ಅರ್ಥ ಬೇಕಾಬಿಟ್ಟು ಕೆಲಸ ಮಾಡಬೇಕು ಅಂತಲ್ಲ. ಹಾಂ ವರ್ಧನ್, ಹಾಗೆ ವರ್ಕ್ ಫ್ರಮ್ ಹೋಮ್ ಸಿಸ್ಟಮ್ನ ಕಿತ್ತಾಕ್ಬಿಡ್ರಿ. ಎಲ್ಲ ಮನೆ ಫೀಲಿಂಗಲ್ಲೇ ವರ್ಕ್ ಮಾಡ್ತಿದ್ದಾರೆ. ಹಾಂ, ಹಾಗೆ ಒಂದು ಟ್ರೈನಿಂಗ್ ಸೆಷನ್ ಅರೇಂಜ್ ಮಾಡಿ ಆಫೀಸಲ್ಲಿ ಹೇಗೆ ನಡ್ಕೊಬೇಕು ಅನ್ನೋ ಮ್ಯಾನರ್ಸ್ ಕಲ್ಸೋಕ್ಕೆ. ಹಾಂ, ಅತ್ತೇನು ಸಾರಿ ಸರ್. ನೋಡಿ, ಅವ್ರಿಗೆ ಪಾಪ ಫೋನ್ನ ಮ್ಯೂಟ್ ಮಾಡಕ್ ಬರಲ್ಲ ಅನ್ಸುತ್ತೆ. ನೀವೇ ಇಸ್ಕೊಂಡು ಮಾಡ್ಬಿಡಿ. ಇಸ್ಕೊಳ್ರಿ. ಹಾಂ, ಆ ಹೊಸ ಪ್ರಾಜೆಕ್ಟ್ ವಿಚಾರ ಎಲ್ಲಿವರೆಗೂ ಬಂತು? ಐ ಹೋಪ್ ಇಟ್ಸ್ ರೆಡಿ. ಇಟ್ಸ್ ಗೆಟಿಂಗ್ ರೆಡಿ ಸರ್. ಆ್ಯಕ್ಚುಲಿ ಅದನ್ನು ಸಮರ್ಥ ಹ್ಯಾಂಡಲ್ ಮಾಡ್ತಾ ಇರೋದು. ನೋಡಗೇನ್ ರೇ, ಯಾರಾದರೂ ಎಫಿಷಿಯೆಂಟ್ ಆಗಿರೋರ ಹತ್ರ ಈ ಕೆಲಸ ಮಾಡಿಸಿ. ಇದನ್ನ ಇಟ್ಕೊಂಡು ನಾನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಿಚ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿದ್ದೆ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಪ್ರಾಜೆಕ್ಟು ತೂಕಡಿಸುತ್ತೆ. ಟ್ರಸ್ಟ್ ಮೀ ಸರ್, ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಒಂದಿನ ಟೈಮ್ ಕೊಡಿ, ನಾನು ಸಬ್ಮಿಟ್ ಮಾಡ್ತೀನಿ. ಅದೇನು ನೋಡಿ. ಓಕೆ ಸರ್. ನಾಳೆ ನಂಗೆ ಪ್ರೆಸೆಂಟೇಷನ್ ರೆಡಿ ಇರಬೇಕು. ದಾಟ್ಸ್ ಇಟ್. ಶೋರ್ ಸರ್. ಇವನ ಮುಖಕ್ಕೆ ಪಂಚೆ ಜುಬ್ಬ ಬೇರೆ ಕೇಡು. ಏನಾಯ್ತು ಮಾವ? ಆ ಚಪ್ಪಲಿ ಕಳ್ಳನ ಬಗ್ಗೆ ಹೇಳಿದೆ. ನೋಡೋದಕ್ಕೆ ಎಂಥ ಸಂಭಾವಿತನ ಥರ ಕಾಣಿಸ್ತಾ ಇದ್ದ. ಅಲ್ಲ, ಇಂಥವ್ರು ಇರ್ತಾರೆ ಅಂತ ನಾವು ಚಪ್ಪಲಿನ ದೇವಸ್ಥಾನದ ಒಳಗೆ ತಗೊಂಡು ಹೋಗೋಕ್ಕಾಗತ್ತಾ? ಹೋಗ್ಲಿ ಬಿಡಿ ಮಾವ, ಏನೋ ಚಪ್ಪಲಿನಾದ್ರೂ ಉಳ್ಕೋತಲ್ಲ ಅಲ್ವಾ? ಆ ಸಂತೋಷಕ್ಕೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆಸಿ ಒಳ್ಳೆ ಊಟ ಹಾಕ್ಸೋಣ. ಹಾ, ಯಾವುದಕ್ಕೆ ಸಂತೋಷ ಪಡಬೇಕು ಅನ್ನೋದು ಗೊತ್ತಾಗೋದಿಲ್ವ ನಿನಗೆ? ಮಗನ ಮದುವೆ ಮಾಡಿ ಸಂಭ್ರಮದ ಊಟ ಹಾಕಿಸ್ಬೇಕು ಅಂತಿದ್ದೀಯೋ ಇಲ್ವೋ ನೀನು? ಅವನಿಗೇನಾದ್ರು ಮದುವೆ ಮಾಡಬೇಕು ಅಂತಿದ್ದೀಯೋ ಅಥವಾ ಅವನು ನಿನ್ನ ಮಗಳ ಹಾಗೆ ಓಡ್ ಹೋಗಲಿ ಅಂತ ಅನ್ನ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮಾವ. ಅವನು ನಿನ್ನೆರಳಲ್ಲಿ ಬೆಳೆದ ಹುಡುಗ ಅಲ್ವಾ, ಹಾಗೆಲ್ಲ ಏನೂ ಮಾಡಲ್ಲ. ಇಲ್ಲೇ ನಾನು ಎಡವಿದ್ದು. ನಿನ್ನ ಮಗಳು ನನ್ನ ನೆರಳಲ್ಲೇ ಬೆಳೆದಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಕೊನೆಗೆ ಆಗಿದ್ದೇನು? ಆ ಅನಾಗರಿಕ ಜಗನ್ನಾಥರಾಯನ ಮಗ ನಿನ್ನ ಮಗಳನ್ನ ಓಡಿಸ್ಕೊಂಡು ಹೋದ. ದೇವರ ದಯೆಯಿಂದ ನಮ್ಮ ದಂಡಪಿಂಡಕ್ಕೆ ಆ ಜುಗ್ಗ ಜಗನ್ನಾಥನಂತ ಮಾವ ಸಿಗದೆ ಹೋದರೆ ಅಷ್ಟು ಸಾಕು. ಅನ್ಸೂಯ, ತರಕಾರಿ ಬೇಕು ಅಂತ ಹೇಳಿದೀಯಾ, ತಂದಿದ್ದೀನಿ. ಇನ್ನು 2 ವಾರ ತರಕಾರಿ ಬೇಕು ಅಂತ ಏನಾರ ಕೇಳಿದ್ರೆ ನಾಲ್ಗೆ ಕತ್ತು. ರೀ, ನಿಜ ಹೇಳ್ರಿ, ಈ ತರಕಾರಿನ
ಆರಿಸ್ಕೊಂಬಂದ್ರ ಆಯ್ಕೊಂಡು ಬಂದ್ರ. ಇವಾಗಿನ ರೇಟಲ್ಲಿ ಅದನ್ನೇನು ಆರಿಸ್ಕೊಂಬರಕ್ಕಾಗತ್ತೇನೆ? ಸಾಯಂಕಾಲ ಮನೆಗೆ ಬರ್ತಾ. ಈ ನಿನ್ ಸೊಸೆ ನೋಡು, ಇವಳನ್ನ ನಾವು ಆರಿಸ್ಕೊಂಬಂದ್ವಾ? ಈ ನನ್ನ ಮಗ ವಂಶೋದ್ಧಾರಕ ಇವಳನ್ನ ಆಯ್ಕೊಂಡ್ತಾನೆ ಬಂದಿದ್ದು. ಹೌದು, ನಾನು ಬಿಟ್ಟಿ ಬಿದ್ದಿದ್ದೆ, ಇವ್ರು ನನ್ನನ್ನು ಆಯ್ಕೊಂಬಂದ್ರು. ಊರಿಗೆಲ್ಲ ಇವ್ರೊಬ್ರೆ ದೊಣ್ಣೆ ನಾಯಕ. ಕಾಡಿ ಬೇಡಿ ಪ್ರೀತಿ ಮದ್ವೆ ಆಗಿದ್ದು ನಿಮ್ ಸುಪುತ್ರನೇ. ಉಸಿರು ಒಳ್ಳೆ, ನೀನ್ ತಾನೇ ಇವ್ನ ಹಿಂದೆ ಬಿದ್ದು ಆ ಮನೆಯಿಂದ ಈ ಮನೆಗೆ ಓಡ್ ಬಂದಿದ್ದು. ರೀ ಸುಮ್ನಿರಿ. ನಾನ್ ಸುಮ್ನೆ ಇದ್ರೆ ನನ್ನ ಮಗಳಲ್ಲಿ ಯಾರೇ ಮದುವೆ ಆಗ್ತಾರೆ? ಬಾಬಾ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಶ್ರೀಮಂತರ ಸಂಬಂಧ ಕ್ಯೂ ನಿಂತಿತ್ತು. ಬರೋ ವರೋಪಚಾರದಲ್ಲಿ ನನ್ನ ಮಗಳ ಮದುವೆ ಆಗಿರ್ತಿತ್ತು. ಬ್ಯಾಂಕಲ್ಲಿ FD ಇಡೋದು ಬಿಟ್ಟು ತಿಂಗಳು EMI ಕಟ್ತಾ ಇದ್ದಾನೆ ಇವಳನ್ನ ಕಟ್ಕೊಂಡು. ಪಿಂಕಿ, 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 ಯಾವ ಕೆಲ್ಸಕ್ಕೂ ಬರದೆ ಧೂಳಿಕೊಂಡು ಕೂತಿದ್ಯಲ್ಲ, ನಿನ್ನ ಜಾತಕ ಫೋಟೋ ಎರಡನ್ನು ತಗೊಂಬಂದು ಕೊಡು. ನೋಡಮ್ಮ ಸಂಧ್ಯಾ, ನಿಮ್ಮಣ್ಣ ಇದ್ದಾನಲ್ಲ ಸಮರ್ಥ, ಅವನಿಗೂ 3 ಕತ್ತೆಗಾಗೋಷ್ಟು ವಯಸ್ಸಾಗಿದೆ. ಅವನಿಗೂ ಮದುವೆ ಮಾಡ್ಕೋಬೇಕು, ಮಕ್ಕಳು ಮಾಡಬೇಕು, ಸಂಸಾರ ಮಾಡ್ಕೋಬೇಕು ಅನ್ನೋ ಆಸೆ ಇರಲ್ವಾ? ಅದಕ್ಕೆ ಈ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಬೇಕು ಅಂತ ಹಿರಿಯನಾದ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ನೀವ್ ನಿರ್ಧಾರ ಮಾಡಿದ್ರೆ ಆಯ್ತಾ? ನಮ್ಮಣ್ಣನ್ ಕೇಳೋದ್ ಬೇಡ್ವಾ? ಕೇಳಬಾರ್ದು. ನೀನು ನಿಮ್ಮ ಮನೆಗೆ ಹೋಗಿ ಅವನನ್ನ ಒಪ್ಪಿಸ್ಬೇಕು ಅಷ್ಟೇ. ನಾನ್ ನಮ್ಮನೆಗೆ ಹೋಗದ? ತಾತ ನನ್ನನ್ನ ಸಾಯಿಸ್ಬಿಡ್ತಾರಷ್ಟೇ. ನಾನು ಅಲ್ಲಿಗೆ ಹೋದ್ರೆ ನಿಮ್ಮ ತಾತನ ತಿಥಿ ಆಗತ್ತೆ ಅಷ್ಟೇ. ಸಿಂಪಲ್ ಆಗಿ ನಾನೊಂದು ಎಕ್ಸ್ಚೇಂಜ್ ಆಫರ್ ಇಟ್ಟಿದ್ದೀನಿ. ನೀನು ನಮ್ಮನೆಗೆ ಸೊಸೆಯಾಗಿ ಬಂದ ಹಾಗೆ ಈ ನನ್ನ ಮಗಳು ನಿಮ್ಮನೆಗೆ ಸೊಸೆಯಾಗಿ ಹೋಗ್ತಾಳೆ. ಏನಪ್ಪ ಪ್ರಸಾದಿ, ನೀವೇ ಹೇಳ್ತಿರೋ ಹಾಗೆ. ಇದು ಕರೆಕ್ಟ್ ಆಗಿರೋ ಗಂಡನ ಲಕ್ಷಣ ಅಂದ್ರೆ. ಕರ್ಮ. ಅನ್ಸೂಯ, ಮಧ್ಯಾಹ್ನ 3 ಜನ ಕಡೆಗೆ ಮಾಡಿ. ಪಾಪ ನಮ್ಮ ಸೊಸೆ ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ. ಹೇಳು. ಗುರುಗಳು ಯಾವತ್ತೂ ಇಷ್ಟೊಂದು ಬೇಜಾರಿಂದ ಮಾತಾಡಿರಲಿಲ್ಲ. ಸಾರಿ. ನಿಜವಾಗ್ಲೂ ನನ್ನ ಮೇಲೆ ನನಗೆ ಬೇಜಾರಾಗಿದೆ. ನನಗೆ ಗೊತ್ತು ನಿನಗೆ ಇರಿಟೇಟ್ ಮಾಡಿದ್ದೀನಿ, ಗುರುಗಳಿಗೆ ಕೋಪ ಬರ್ಸಿದ್ದೀನಿ ಅಂತ. ಅಲ್ಲ, ನಾನು ನಿನಗೆ ಏನಕ್ಕೆ ಫೋನ್ ಮಾಡಿದೆ ಅಂತಂದರೆ, ಇದೇ ಕೋಪದಲ್ಲಿ ಗುರುಗಳೇನಾದರೂ ನಿನಗೆ ಬೇರೆ ಹುಡುಗ. ಸ್ಟಾಪ್ ಇಟ್ ಸಮರ್ಥ್. ಯಾರು ಬಂದು ನನ್ನ ನೋಡೋದಕ್ಕೆ ನನ್ನನ್ನೇನು ಕನ್ನಡಿ ಅನ್ಕೊಂಡಿದ್ಯಾ? ನಾನು ಅನ್ಕೊಂಡಿದ್ದು ಹಾಗೆ ಆಗತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನಾನು ಹೀಗೆ ಇದ್ಬಿಡ್ತೀನಿ, ಯಾರನ್ನೂ ಮದುವೆ ಆಗಲ್ಲ. ಬಾಸು, ಥ್ಯಾಂಕ್ ಯು ಸೋ ಮಚ್ ಬಾಸು. ಐ ಲವ್ ಯು ಸೋ ಮಚ್. ಮೀ ಟು. ಅದನ್ನೇ ಸ್ವಲ್ಪ ಸ್ವೀಟಾಗಿ ಹೇಳ್ಬೋದಲ್ವಾ? ಆದರೆ ನಮ್ಮ ಮದುವೆ ವಿಷಯನ ನಿಮ್ಮ ಮನೆವರೆಗೂ ತೊಗೊಂಡು ಹೋದ್ಮೇಲೆ. ಮಹೇಶ, ಕೆಲವು ರುಚಿ ನಾಲ್ಗೆಗೆ ಮಾತ್ರ ಅಲ್ಲ, ಮನಸ್ಸಿನಲ್ಲಿ ಕೂಡ ಉಳಿದು ಬಿಡುತ್ತೆ ಅಂತ ಹೇಳ್ತಾರೆ. ಇವತ್ತು ಹಾಗೆ ಆಯಿತು ಕಣ. ಹಾಂ, ನಾನು ಮನೆಯಿಂದ ಸೀದಾ ಕೆಫೆಗೆ ಅಂತ ಹೋಗ್ತಾ ಇದ್ದೆ. ಆ ಧರ್ಮಗಿರಿ ಟೆಂಪಲ್ ರೋಡ್ನಲ್ಲಿ ಹೋಗ್ತಿದ್ದಾಗ ಯಾವುದೋ ಆಟೋದಿಂದ ಒಂದು ಬಾಕ್ಸ್ ಬಿತ್ತು ಕಣ. ಅದನ್ನು ಕೊಟ್ಬಿಡೋಣ ಅನ್ನೋಷ್ಟೊತ್ತಿಗೆ ಆ ಆಟೋ ಪಾಸ್ ಆಗೋಯ್ತು. ಆ ರುಚಿನ ನಾನು ಸವಿಬೇಕು ಅಂತಲೇ ಬಿತ್ತೋ ಏನೋ. ಆ ಪುಳಿಯೋಗರೆ ಏನು ಕೇಳ್ತೀಯ? ಅದು ಬರೀ ರುಚಿ ಅಲ್ಲ ಕಣೋ, ಅದು ಒಂಥರ ಅದೇನು ಹೇಳ್ತಾರೆ, ಹೆಂಗಿತ್ತು ಅಂದರೆ ನೋಡು, ನನಗದನ್ನು ವರ್ಣಿಸೋಕ್ಕೆ ಪದಗಳೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು.
ಅದೇನು ಕೋಇನ್ಸಿಡೆನ್ಸ್ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಪ್ರಸಾದ ತಿಂದರೆ ಅಲ್ಲೂ ಅದೇ ರುಚಿ. ನಾನು ಮೂರು ದೊನ್ನೆ ತಿಂದ್ಬಿಟ್ಟೆ ಕಣೋ. ಆದರೆ ಆ ರುಚಿ ಮನಸ್ಸಲ್ಲಿ ಹಾಗೆ ಉಳಿದ್ಬಿಡ್ತು. ಆದರೆ ಆ ಪುಳಿಯೋಗರೆ ಮಾಡಿದವ್ರು ಏನಾದ್ರು ಸಿಕ್ಕಿದ್ರೆ ಅವ್ರಿಗೆ ಸಾಷ್ಟಾಂಗ ಬಿದ್ದು ಈ ಹೊಸ ಟೇಸ್ಟ್ ಮಾಡೋದು ನನಗೂ ಕಲಿಸ್ಕೊಡಿ ಅಂತ ಟ್ಯೂಷನ್ ತೊಗೊಂಡ್ಬಿಡ್ತೀನಿ ನೋಡು. ಇವತ್ತಿನ ರಿಪೋರ್ಟ್ ಎಲ್ಲ ಕೊಟ್ಟಾಯ್ತಾ ಭಾವ? ಹ್ಞೂ ಶಾರ್ವರಿ, ಇವನಿಂದ ಏನಾದರೂ ಮುಚ್ಚಿಡೋಕ್ಕಾಗತ್ತಾ? ಗೊತ್ತು ಭಾವ, ಇಷ್ಟು ವರ್ಷದಿಂದ ನೋಡ್ತಿಲ್ವಾ, ಅವರೊಂದು ರೆಪ್ಪೆನೂ ಆಡಿಸಲ್ಲ. ಆದರೆ ನೀವು ದಿನ ಬಂದು ಎಲ್ಲನೂ ಅವ್ರ ಹತ್ರ ಹೇಳ್ಕೊಳ್ತೀರಾ. ಸ್ವಲ್ಪನೂ ಬೇಸರ ಮಾಡ್ಕೊಳ್ದೆ. ಅವನು ಬಾಯಿ ಬಿಟ್ಟು ಹೇಳದೇ ಇರ್ಬೋದು, ಆದರೆ ಮನಸ್ಸಲ್ಲಿ ಹೇಗೆ ರೆಸ್ಪಾಂಡ್ ಮಾಡ್ತಿದ್ದಾನೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಶಾರ್ವರಿ. ಹೌದು, ಡಾಕ್ಟ್ರ್ ಬಂದಿದ್ರಂತೆ, ಏನು ಹೇಳಿದ್ರು? ಇಷ್ಟು ವರ್ಷ ಏನು ಹೇಳಿದ್ರು ಅದನ್ನೇ ಹೇಳಿದ್ರು ಭಾವ. ಯೋಚನೆ ಮಾಡಬೇಡ ಶಾರ್ವರಿ, ಭಗವಂತ ಇವನು ಕೈ ಬಿಡೋದಿಲ್ಲ, ಕಾಪಾಡ್ತಾನೆ. ಫಿಲಾಸಫಿನ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಾನು ನೋಡ್ತೀನಿ ಆ ದೇವರು ನನ್ನಿಂದ ನಿಮ್ಮನ್ನು ಹೇಗೆ ಕಾಪಾಡ್ತಾನೆ ಅಂತ. ತುಳಸಿ, ನನಗೆ 2ನೇ ಸಲ ಕಾಫಿ ಕೊಟ್ಟೆ. ಕೊಟ್ಟಿದ್ನಲ್ಲ ಮಾವ, ನೋಡಿ ಲೋಟ ತೊಳೆಯಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಅಂದ್ರೇನು, ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀಯಾ? ಇಲ್ಲ, ಒಂದು ನಿಮಿಷ ರೀ, ಇನ್ನೊಂದು ಸ್ವಲ್ಪ ತಂದು. ಬೇಕಿಲ್ಲ. ಯಾಕೆ? ಉಷ್ಣ ಜಾಸ್ತಿಯಾಗಿ ಈ ಮಾವ ನೆಗೆದು ಬೀಳಲಿ ಅಂತನಾ? ಯಾಕೆ ಮಾವ? ಮುದ್ಕಪ್ಪ ಮನೇಲಿ ಇದ್ದಾನೋ ಇಲ್ವೋ, ನನ್ನ ನೋಡಿದ್ರೆ ತಿಥಿ ಮಾಡ್ಬಿಡ್ತಾನೆ. ದೇವ್ರೆ, ಆ ಮುದ್ಕ ಮನೇಲಿ ಇಲ್ಲ ಅಂದರೆ ಇಷ್ಟೇ ಸಾಕಪ್ಪ. ಆ ದಂಡಪಿಂಡಕ್ಕೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀನಿ. ಮಾವ, ಅವ್ನ ಮನೇಲಿ ಇಲ್ಲ. ಅವನು ಯಾಕೆ ಬೇಕು? ಜಾತಕ ತರೋದಕ್ಕೆ ಬ್ರೋಕರ್ ಹತ್ರ ಹೋಗ್ತಾ ಇದ್ದೀನಿ. ಏನು ಅರ್ಥವೇ ಆಗೋದಿಲ್ವಾ? ಅದೇನು ಸೊಸೆ ಅಂತ ಬಂದು ಸೇರ್ಕೊಂಡ್ಯೋ ನಮ್ಮ ಮನೇಲಿ. ಸಂಧ್ಯಾ ಮುದ್ಕ ಬರ್ತಿದ್ದಾನೆ. ಶೈಶವ, ಶೈಶವ, ಹೋಗೋಣವೇನಾ? ಬಂದೆ ಕಣೋ, ಬಂದೆ. ನೋಡು, ನಾವು ಬರೋದಿನ್ನು 1 ಗಂಟೆ ಆಗುತ್ತೆ. ನೀನು ನಿಮ್ಮ ಅಮ್ಮ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಹೋಗು. ಬಂದೆ ಬಂದೆ. ನಡಿ. ಶೈಶವ, ಆ ಓಡ್ ಹೋದವಳನ್ನ ಇಲ್ಲೇ ಇಲ್ಲ ನೋಡ್ದ ಹಾಗಾಯ್ತಲ್ಲೋ. ಯಾರು? ಸಂಧ್ಯಾನ? ಹಾಂ. ಅವಳು ಯಾಕೋ ನಮ್ಮನೆಗೆ ಬರ್ತಾಳೆ? ಈಗ ಯಾವಾಗಲೂ ಅವಳದೇ ಚಿಂತೆ ನೋಡು. ನಡಿ ಹೋಗೋಣ, ಹೊತ್ತಾಗಿದೆ. ಹಾಂ, ಬಾ. ಬಾರೋ, ಲೇಟ್ ಆಗಿದೆ, ಅಲ್ಲೇನು ನೋಡ್ತೀಯಾ? ಬಾ. ಟೆನ್ಷನ್ ಆಗ್ಬೇಡ. ಆ ಮುದ್ಕ ಹೋದ ಅಂತ ಕನ್ಫರ್ಮ್ ಆದ್ಮೇಲೆ ನಾನು ಬಂದಿದ್ದು. ಮೊದಲು ಚಿಲ್ಕ ಹಾಕು. ಅಷ್ಟಕ್ಕೂ ಆ ಮುದ್ಕ ಇದ್ರೆ ನಾನೇನು ಬರ್ತಿದ್ನಾ? ಪುಟಿ, ತಾತಂಗೆ ಹಾಗೆಲ್ಲ ಅನ್ಬಾರ್ದು ಅಂತ ಎಷ್ಟು ಸಲ ಹೇಳಿಲ್ಲ ನಿಂಗೆ?
ಇನ್ನೇನಮ್ಮ ಮತ್ತೆ ನಾ ಪ್ರೀತಿ ಮದ್ವೆ ಆಗಿರೋದೇ ದೊಡ್ಡ ಕ್ರೈಮ್ ಅನ್ನೋ ತರ ಆಡ್ತಾನ ಯಪ್ಪ. ಹಾಗಲ್ಲ ಪುಟ್ಟಿ, ದೊಡ್ಡೋರಲ್ವಾ, ನಮ್ಮ ಒಳ್ಳೇದಕ್ಕೆ ಅಂತ ಒಂದು 4 ಮಾತು ಹೇಳ್ತಾರೆ. ಹಾಗಂತ ದ್ವೇಷ ಸಾಧಿಸೋದಕ್ಕಾಗತ್ತಾ? ಹೋಗಮ್ಮ. ಈ ಯಪ್ಪನ್ ಪ್ರೋಗ್ರಾಮ್ ನೋಡೋದ್ ನೀನ್ ಇನ್ನೂ ಬಿಟ್ಟಿಲ್ವಾ? ಅಡ್ಗೆ ಏನ್ ಮಾಡಿದ್ಯಾ? ಅದೇನ್ ಕರ್ಮ ಮಾಡಿದ್ನು, ಜುಕ್ತಂದಲ್ಲಿ ಡಬಲ್ ಡಿಗ್ರಿ ಮಾಡಿರೋ ಮಾವ ಸಿಕ್ಬಿಟ್ಟ ನಂಗೆ. ಆ ಮನೆಗೆ ಹೋದ್ಮೇಲೆ ನನ್ನ ನಾಲ್ಗೆನೆ ಸತ್ತೋಯ್ತು. ರುಚಿ ವಿಷಯದಲ್ಲೂ ಅಷ್ಟೇ, ಮಾತಾಡೋ ವಿಷಯದಲ್ಲೂ ಅಷ್ಟೇ. ಪುಟ್ಟಿ, ನೀನು ಇಷ್ಟಪಡ್ತಾನೆ ಅವ್ರ ಮಗನ ಮದುವೆ ಆಗಿದ್ದು, ಹೊಂದ್ಕೊಂಡು ಹೋಗ್ಬೇಕು. ಅಮ್ಮ, ನಿನ್ ತರ ಎಲ್ರ ಜೊತೆ ಹೊಂದ್ಕೊಂಡು ಹೋಗಕ್ ನನ್ಗಾಗಲ್ಲ. ಎಲ್ರಿಗೂ ಅತ್ತೆ ಕಾಟ ಆದ್ರೆ ನಮ್ಮಿಬ್ರಿಗೆ ಮಾವಂದ್ರು ಕಾಟ. ನಮ್ಮ ಮಾವ ಹಾಗೆ, ನಿನ್ ಮಾವ ಹೀಗೆ. ಹಾಗೇನೂ ಇಲ್ಲ, ನಮ್ಮ ಮಾವ ತುಂಬ ಒಳ್ಳೆಯವರು. ಮಾತು ಸ್ವಲ್ಪ ಹೊರಟು ಅಷ್ಟೇ, ಆದರೆ ಮನಸ್ಸು ಮಗು ಥರ. ಓಹೋ, ಕಂಡಿದ್ದೀನಿ. ಅಮ್ಮ, 1 ನಿಮಿಷ, ಉಪ್ಪಿನ ಡಬ್ಬ ಅಲ್ಲೇ ಇರು. ಉಪ್ಪಿಂದ ಋಣ ಬೆಳೆಯುತ್ತೆ ಅಂತಾರೆ. ಅದು ಸತ್ಯನ ಸುಳ್ಳ ಗೊತ್ತಿಲ್ಲ, ಆದರೆ ಅದನ್ನ ನೀ ಸತ್ಯ ಅಂತ ಪ್ರೂವ್ ಮಾಡಬೇಕು. ಆದರೆ ಈ ಮದುವೆನ ನೀನೇ ನಿಂತು ಮಾಡಿಸ್ಬೇಕು. ಮದುವೆನಾ? ಯಾರ ಮದುವೆ? ಏನು ಹೇಳ್ತಾ ಇದೀಯ ನೀನು? ಇದು ನಿನ್ನ ನಾದ್ನಿ ಪ್ರಿಯಾಂಕಾ ಅಲ್ವಾ? ಹೌದು, ಅಣ್ಣಂಗೆ ಪ್ರಿಯಾಂಕನ್ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ನಮ್ಮ ಮಾವ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಈ ಮದುವೆ ನಡೀಲಿಲ್ಲ ಅಂತಂದ್ರೆ ನಮ್ಮ ಮಾವ ನನಗೆ ನರ್ಕ ತೋರ್ಸೋದ್ ಗ್ಯಾರಂಟಿ. ಹೇಗಾದ್ರೂ ಮಾಡಿ ಮದುವೆ ನೀನು ಮಾಡಿಸ್ಬೇಕಮ್ಮ. ಕೇಳಿಸ್ತಿದ್ಯಾ ನಾನು ಹೇಳ್ತಿರೋದು? ಬಾಯ್ಲಿ. ಎಲ್ಲಿಗಮ್ಮ? ಯಾಕಮ್ಮ ಹೀಗೆ ಹೇಳ್ಕೊಂಡ್ ಬರ್ತಿದ್ಯಾ? ನೀನು ನಿಮ್ಮ ಮಾವನ ಬಗ್ಗೆ ಹೇಳ್ದೆ, ನಮ್ಮ ಮಾವನ ಕತೆ ನಾನು ಹೇಳ್ತೀನಿ. ಅಲ್ಲಿ ನೋಡು. ನೀನು ತಾತನ ಮಾತು ಕೇಳಿದೆ ಮನೆ ಬಿಟ್ಟು ಹೋಗಿ ಪ್ರಸಾದ್ನ ಮದುವೆ ಅದೆಯಲ್ಲ, ಅವತ್ತಿಲ್ಲೇನಾಯ್ತು ಅಂತ ನಿಂಗೆ ಗೊತ್ತಾ? ಮಾವ ಮಾವ ಅಯ್ಯೋ ಮಾವ! ಅವಳಂತೂ ಹೇಳ್ದೆ ಕೇಳದೆ ಓಡೋದ್ಲು. ನೀನು ಏನಾದರೂ ಹಾಗೆ ಮಾಡಿದರೆ? ಇಲ್ಲ ಮಾವ, ನೀವೇನು ಹೇಳ್ತಿರೋ ಅವನು ಹಾಗೆ ಕೇಳ್ತಾನೆ ಅಲ್ವೇನೋ ಪಾಪು? ಹೌದು ತಾತ, ನೀವು ಹೇಗೆ ಹೇಳ್ತೀರಾ ಹಾಗೆ. ಇಲ್ಲ ಅಂತಂದ್ರೆ ಅದಲ್ಲೇ ಇರುತ್ತೆ. ಈ ವಯಸ್ಸಲ್ಲೂ ಅದೇನಂತ ಡ್ರಾಮಾ ಮಾಡ್ತಾನಮ್ಮ ಮುದ್ಕ. ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಈ ನೇಣ್ ಕುಣ್ಕೆನ ಡೆಮೋ ಇಟ್ಟಿದ್ದಾನೆ. ನೀನ್ ಬೇರೆ ಅದನ್ನೇ ನಂಬ್ಕೊಂಡು ಯಾವ್ದೋ ಟ್ರಾಜಿಡಿ ಮೂವಿ ಕತೆ ಹೇಳ್ದಂಗೆ ಹೇಳ್ತಿದ್ಯಾ. ಈ ವರ್ಷದ ಆದರ್ಶ ಸೊಸೆ ಅವಾರ್ಡ್ ಕೊಡ್ತಾರ ನಿನಗೆ? ಸಂಧ್ಯಾ, ತಾತ ಅಂತ ಕರೀಮ್ಮ, ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು. ದೊಡ್ಡತನ ಅವ್ರಿಗೂ ಇರ್ಬೇಕಲ್ವಾ ಅಮ್ಮ? ಈಗ ನೀನೇ ಹೇಳು, ನಿಜವಾಗ್ಲೂ ಸಾಯ್ಬೇಕು ಅಂತಿರೋರು ರೂಮ್ ಬಾಗ್ಲು ತೆಗ್ದಿಟ್ಟು ನಿಮ್ಗೆಲ್ಲ ಕಾಣೋ ಹಾಗೆ ನೇಣ್ ಹಾಕೊಳಕ್ ಹೋಗ್ತಾರ? ಎಲ್ಲ ನಾಟಕ ಅಮ್ಮ. ನಿನ್ ಇವ್ರ ನಾಟಕಕ್ಕೆ ಹೆದರ್ಕೊಂಡು ಪ್ರಿಯಾಂಕಾ ವಿಷಯನ ಅಣ್ಣನ ಹತ್ರ ಮಾತಾಡದೆ ಇದ್ರೆ ಅಲ್ಲಿ ನನ್ನ ಜೀವನ ಬರ್ಬಾದಾಗ್ಬಿಡತ್ತೆ. ಛೇ, ಏನು ಅಂತ ಮಾತಾಡ್ತೀಯೇ? ಸಿಚುಯೇಷನ್ ಅಷ್ಟು ಕ್ರಿಟಿಕಲ್ ಆಗಿದೆಯಮ್ಮ. ನಿನ್ ಮಾವಂಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳಕ್ ಆಗಲ್ಲ. ಅಲ್ಲ, ಮದುವೆ ವಿಷಯದಲ್ಲ ನಿಮ್ಮ ಅಣ್ಣಂಗೆ ಬಲವಂತ ಮಾಡೋಕ್ಕಾಗತ್ತಾ? ಅವನಿಗೆ ಇಷ್ಟ ಇದೆ ಅಂದರೆ ನನಗೇನೂ ಇಲ್ಲ. ಇಷ್ಟಪಡೋ ಥರ ನೀನು ಮಾಡ್ಬೇಕಮ್ಮ. ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಪ್ರಿಯಾಂಕನ ಮದುವೆ ಆಗೋಕೆ ಅಣ್ಣನ ಒಪ್ಸು. ಈ ಮದುವೆ ಆದರೆ ಆ ಮನೇಲಿ ನನಗೂ ಒಂದು ಬೆಲೆ ಸಿಗುತ್ತಮ್ಮ. ಸರಿ, ನಾನು ಬರ್ತೀನಿ. ಆ ಮುದ್ಕ ಬಂದರೆ ನಾನು ತಿಥಿ ಮಾಡ್ಬಿಡ್ತಾನಷ್ಟೇ. ಇದನ್ನ ಅಣ್ಣಂಗೆ ತೋರಿಸಿ ಅವನನ್ನು ಒಪ್ಸು.
ತುಳಸಿ ತುಳಸಿ ಅಯ್ಯೋ ಈ ಮುದ್ಕ ಬಂದ್ಬಿಟ್ಟ. ಏನು ಮನೆ ತುಂಬಿಸ್ಕೊಳ್ಳೋ ಥರ ನಿಂತಿದ್ದೀಯಾ? ಮಾವ ಅದ್ಯಾವುದೋ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂದರೆ ನಾನು ಯಾವಾಗ ಎಲ್ಲಿಗೆ ಹೋಗಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಂ, ದೇವ್ರೆ. ಮಾವ ಅಡುಗೆ ರೆಡಿ ಇದೆ, ಕೈಕಾಲು ತೊಳ್ಕೊಂಬಂದ್ರೆ ಊಟ ಮಾಡೋರಂತೆ. ಊಟ ಮಾವ. ಓಡ್ ಹೋದವಳು ಬಂದಿದ್ಲ? ಹೇ, ಎಲ್ಲಿದ್ದೀಯಾ? ನನ್ನ ಹತ್ರನೇ ನಾಟ್ಕೊಡ್ತೀಯೋ ನೀ? ಆಗ್ಲಿ ಇವಳು. ನಂಗೆ ಅನುಮಾನ ಬಂದಿತ್ತು ಬೆಳಿಗ್ಗೆಯಿಂದಾನೆ. ಇವಳು ತುಳಸಿ ಅವಳು ಇಲ್ಲಿಲ್ಲ ತಾನೆ? ಊಟಕ್ಕೆ ನಡೀರಿ. ತಡಿ, ಊಟಕ್ಕೆ ಏನು ಅರ್ಜೆಂಟ್ ಈಗ? ತಗೋ, ಬ್ರೋಕರ್ ಮಹದೇವ ಕೊಟ್ಟಿರೋ ಫೋಟೋಗಳಿವು ನಮ್ಮ ದಂಡಪಿಂಡಕ್ಕೆ. ಇದರಲ್ಲಿ 5 ಫೋಟೋಗಳಿವೆ. ಅದರಲ್ಲಿ 2 ಅವನಿಗೆ ಸೆಲೆಕ್ಟ್ ಮಾಡೋಕೆ ಹೇಳು. ಆ 2ರಲ್ಲಿ 1 ನಾನು ಫೈನಲೈಸ್ ಮಾಡ್ತೀನಿ.